ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿರತ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಶೇಷವಾಗ್ಜಾಡ್ಯಮಲಾಪಹಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಜಾದಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾ ರಾತ್ರೇಃ ಯುದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಬಂಧುತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾನ್ಮಾ ತಥಾಗ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಂಚಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿಸರಸೀರುಹಮೀಡೆ ಪೃಥ್ವೀಮण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿಸುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಬೀಂದ್ರ ಭವೇಂದ್ರ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಿಕೈವಲ್ಯದಾಯಕ ನರಸಿಂಹನಿ ನಮಿಪೆ ಕರುಣಿ ಪುರ್ಯಮಗೆ ಮಂಗಳವ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. 18ನೇ ಪದ್ಯ ಮುಕ್ತಾಯ ಆಗಿತ್ತು. 19ನೇ ಪದ್ಯದಲ್ಲಿ ಭಗವಂತನ ಅವತಾರದ ಒಂದು ಹೊಸ ಅಂಶವನ್ನ ಸೇರಿಸ್ತಾರೆ. ದೇವರು ಅವತಾರ ಮಾಡ್ತಾನೆ ಎಂಬ ಮಾತುಗಳನ್ನ ಅನೇಕ ಬಾರಿ ನಾವು ಕೇಳಿದ್ದೇವೆ. ಯಾತಕ್ಕಾಗಿ ಅವತಾರ ಮಾಡ್ತಾನೆ ಎನ್ನುವುದನ್ನು ದೇವರು ತಾನೇ ಸ್ಪಷ್ಟೀಕರಣ ಮಾಡಿದ್ದಾನೆ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಏನ್ ಕೆಲಸ ಮಾಡ್ತಿರ್ತೀವಿ ಎಂಬುದನ್ನು ನಾವೇ ಸ್ಪಷ್ಟೀಕರಣ ಮಾಡಬೇಕಾಗತ್ತೆ. ಯಾರಿಗೆ ಉಳಿದವರಿಗೆ ಗೊತ್ತಾಗೋದಿಲ್ಲ ಇದಕ್ಕಾಗಿ ಕೆಲಸ ಮಾಡ್ತೇವೆ ಅಂತ. ಹಾಗೆ ಭಗವಂತ
ತಾನೇ ಯಾಕಾಗಿ ಅವತಾರ ಮಾಡ್ತಾನೆ? ಅವತಾರ ಮಾಡದೇ ಇದ್ರೂ ಕೆಲಸವನ್ನ ಮಾಡಬಹುದಾತ. ಏನು ಉದ್ದೇಶ ಇಟ್ಕೊಂಡು ಅವತಾರ ಮಾಡ್ತಾ ಇದ್ದಾನೆ? ಈಗ ಅವತಾರ ಮಾಡಿ ಕೆಲವೊಮ್ಮೆ ನಾವು ಹೋಗಿ ಕೆಲಸ ಮಾಡಿಕೊಂಡು ಬರೋದು ಕೆಲವು, ನಮ್ಮವ್ರು ಯಾರಾದ್ರೂ ಹೋಗಿ ಬಂದ್ರು ಕೆಲಸ ಆಗೋದು ಕೆಲವು. ಹಾಗಿರುವಾಗ ಭಗವಂತ ತಾನಾಗಿ ಯಾಕೆ ಅವತಾರ ಮಾಡಬೇಕಾಯಿತು ಅಂತ ಆ ಪ್ರಶ್ನೆಯನ್ನ ಅರ್ಜುನ ಕೇಳಿದಾಗ ಉತ್ತರ ಹೇಳ್ತಾನೆ, ಎರಡು ಉದ್ದೇಶದಿಂದ ನಾನು ಅವತಾರ ಮಾಡಬೇಕಾಗತ್ತೆ. ಒಂದು, ಸಜ್ಜನರ ಸಂರಕ್ಷಣೆ ಆಗಬೇಕು. ನನ್ನವರು ಯಾರೋ ಮಾಡಿದ್ರು ಅಂತ ಅನ್ನೋಕ್ಕಿಂತ ನಾನೇ ಮಾಡಿದೆ ಅಂತ ಅನ್ನೋದು ಬಹಳ ವಾಸಿ. ಅನಿವಾರ್ಯ ಇದ್ದಲ್ಲಿ ನನ್ನ ಬದಲಿಗೆ ನನ್ನವರು ಹೋಗಲಿ. ಎಲ್ಲಿ ಅನಿವಾರ್ಯ ಇಲ್ಲ, ನಾನೇ ಹೋಗಿ ಕೆಲಸ ಮಾಡಲಿಕ್ಕೆ ಬರ್ತದೆ, ಅಲ್ಲಿ ನಾನೇ ಹೋಗಿ ಕೆಲಸವನ್ನ ಮಾಡಬೇಕು. ಇನ್ನೊಂದು ಉದ್ದೇಶ, ದುಷ್ಟರನ್ನ ಶಿಕ್ಷಿಸಬೇಕು. ಇದು ಎರಡು ಕೆಲಸ ಆಗಬೇಕು ಅನ್ನೋದಕ್ಕಾಗಿ ನಾನು ಅವತಾರ ಮಾಡ್ತೇನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇದನ್ನು ಹೇಳಿ ತಾನು ಅವತಾರ ಮಾಡೋದು ಎರಡು ಕಾರಣವನ್ನ ಕೊಟ್ಟ. ಎರಡು ವಿಕಲ್ಪವನ್ನ ಮಾಡಿಕೊಂಡಿದ್ದೇವೆ. ಒಂದು, ದೇವರು ತಾನಾಗಿ ಅವತಾರ ಮಾಡೋದು. ಇನ್ನೊಂದು, ದೇವರ ಪೈಕಿಯವರು ಯಾರಾದ್ರೂ ಬರೋರು. ಯಾಕೆ ಹೀಗೆ ಶಾಸ್ತ್ರ ವ್ಯವಸ್ಥೆ ಮಾಡಿತು? ಎಲ್ಲಾ ಕಾಲದಲ್ಲೂ ದೇವರೇ ಬರೋದಿಲ್ವಾ? ಬರೋದಿಲ್ಲ ಎಲ್ಲಾ ಕಾಲದಲ್ಲೂ ದೇವರು. ಕೆಲವು ಕಾಲದಲ್ಲಿ ದೇವರಿಗೆ ಬರಬೇಕು ಅಂತ ಅನಿಸೋದಿಲ್ಲ. ಎಲ್ಲಾ ಕಾರ್ಯಕ್ರಮಕ್ಕೂ ನಾವು ಹೋಗ್ಲೇಬೇಕು ಅಂತ ಏನಿರಂಗಿಲ್ಲ, ಅಟೆಂಡ್ ಆಗಬೇಕು ಅಂತ ಏನಿರೋದಿಲ್ಲ. ಕೆಲವೊಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಂಡತಿ ಒಬ್ಬರ ಹೋದ್ರೆ ಸಾಕಾಗಿರ್ತದೆ, ನಮ್ಮ ಮಗ ಹೋಗಿ ಬಂದ್ರೆ ಸಾಕಾಗಿರ್ತದೆ. ಕೆಲವೊಂದು ಕಾರ್ಯಕ್ರಮಕ್ಕೆ ನಾವಷ್ಟೇ ಹೋದ್ರೆ ಸಾಕಾಗಿರ್ತದೆ, ನಮ್ಮ ಹೆಂಡತಿ ಮಕ್ಕಳೆಲ್ಲ ಬರಬೇಕಾಗಿರೋದಿಲ್ಲ. ಹಾಗಾದ್ರೆ ನಾವೇ ಕಾರ್ಯಕ್ರಮಗಳನ್ನ ನೋಡಿ ನಾವು ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು ಅಂತ ವ್ಯವಹಾರ ಮಾಡುವಂತೆ ಪರಮಾತ್ಮ ಯುಗಗಳನ್ನ ನೋಡಿಕೊಂಡು ವಿಚಾರ ಮಾಡ್ತಾನಂತೆ. ಯಾವ ಯುಗದಲ್ಲಿ ನಾನು ಹೋಗ್ಬೇಕು, ಯಾವ ಯುಗದಲ್ಲಿ ನನ್ನವರು ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ. ಉದ್ದೇಶ ಧರ್ಮ ರಕ್ಷಣೆ ಆಗಬೇಕು. ಧರ್ಮ ಇದ್ರೇನೆ ಎಲ್ಲದ ಉಳಿಗಾಲ ಇದೆ, ಇಲ್ಲದೆ ಇದ್ರೆ ಇಲ್ಲ. ಆ ಧರ್ಮದ ಸಂರಕ್ಷಣೆಗಾಗಿ ನನ್ನ ಅವತಾರ. ಆದರೂ ನಾನೇ ಎಲ್ಲಾ ಕಡೆ ಹೋಗಬೇಕು ಎಂಬ ನಿಯಮವನ್ನೇನಿಲ್ಲ, ನನ್ನವರು ಹೋಗಬಹುದು ಅನ್ನುವಂತಹ ಮಾತನ್ನು ಇಟ್ಕೊಂಡು ಈ ಅಭಿಪ್ರಾಯದಿಂದ ಮುಂದಿನ ಪದ್ಯವನ್ನು ದಾಸರ ರಚನೆ ಮಾಡ್ತಾ ಇದ್ದಾರೆ. ಭಗವಂತ ರಾಮನಾದ, ಕೃಷ್ಣನಾದ, ಮತ್ಸ್ಯನಾದ, ಕೂರ್ಮನಾದ, ದೇವರು ಅವತಾರಗಳು ಬೇಕಾದಷ್ಟು. ಆದರೆ ಆ ಎಲ್ಲ ಅವತಾರಗಳಲ್ಲೂ ಮಾಡುವಾಗಲೆಲ್ಲೂ ಒಂದು ನಿಯಮವನ್ನು ಅನುಸರಣೆ ಮಾಡ್ತಾನೆ ದೇವರು. ಏನ್ ಅವತಾರದಲ್ಲಿ ನಿಯಮವನ್ನು ಅನುಸರಣೆ ಮಾಡ್ತಾನೆ? ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳು ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನು ಉಳಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಎರಡಂಶವನ್ನ ಈ ಪದ್ಯದಲ್ಲಿ ಜಗನ್ನಾಥದಾಸರು ಒತ್ತಿ ಹೇಳ್ತಾ ಇದ್ದಾರೆ. ಮೂರು ಯುಗದಲ್ಲಿ ದೇವರು ಯಾವಾಗ ಅವತಾರ ಮಾಡ್ತಾನೆ ಅಂದ್ರೆ ಮೂರೇ ಯುಗದಲ್ಲಿ ಅವತಾರ ಮಾಡ್ತಾನೆ. ನಾಲ್ಕನೇ ಯುಗದಲ್ಲಿ ದೇವರು ಅವತಾರ ಮಾಡುವುದಿಲ್ಲ. ಅವನ ಇಚ್ಛೆ. ಯಾಕೆ ಅಂತ ಕೇಳೋ ಹಾಗಿಲ್ಲ. ನಮ್ಮನ್ನ ಯಾರು ಕೇಳ್ತಾರ, ನೀವೊಬ್ಬರ ಬಂದಿಲ್ಲ ಕಾರ್ಯಕ್ರಮಕ್ಕೆ, ಉಳಿದವ್ರು ಯಾಕೆ ಬರಲ್ಲ? ಅದ್ ನೋಡ್ಕೊಂಡಿರ್ತೀವಿ ನಾವು. ಇದು ಎಷ್ಟು ಇಲ್ಲಿ ಹೋದ್ರೆ ಉಪಯೋಗ ಬೀಳ್ತದೆ ಅಂತ ಗೊತ್ತಿರ್ತದೆ, ಅಷ್ಟೇ ಹೋಗಿ ಬಂದಿರ್ತೀವಿ. ಹೊರತಾಗಿ ಎಲ್ಲಾರು ಉದ್ದ ಕರ್ಕೊಂಡು ಹೋಗ್ಬೇಕು ಅಂತ ಇರೋದಿಲ್ಲ. ದೇವರು ಅವತಾರ ಮಾಡುವಾಗ ಮೂರು ಯುಗದಲ್ಲಿ ಅವತಾರ ಮಾಡ್ತಾನೆ, ಒಂದಂಶ. ತಾನು ಅವತಾರ ಮಾಡುವಾಗ ತನ್ನ ಪರಿವಾರ ತಗೊಂಡೇ ಅವತಾರ ಮಾಡ್ತಾನೆ, ಎರಡನೇ ಅಂಶ. ಅವತಾರ ಮಾಡಿದ್ದರ ಉದ್ದೇಶ ಜನರಿಗೆ ಶಿಕ್ಷಣವನ್ನ ಮಾಡುವುದು ಅಂತ ಮೂರಂಶವನ್ನ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. 3 ಪಾಯಿಂಟ್. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಪದ್ಯ ತಿಳಿತದೆ. ದೇವರು ಮೂರು ಯುಗ, ಕೃತ, ತ್ರೇತ, ದ್ವಾಪರ, 3 ಯುಗದಲ್ಲಿ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಅವತಾರವನ್ನ ಮಾಡುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಈ ಯುಗ ಇಷ್ಟು ಘೋರವಾಗಿದೆಯಲ್ಲ. ಕಲಿಯೇ ಕೇಳಿಕೊಂಡ ದೇವರನ್ನ ನೀನು ಅವತಾರ ಮಾಡಿಬಿಟ್ರೆ ನಾನು ವಿಜೃಂಭಿಸ್ಲಿಕ್ಕಾಗೋದಿಲ್ಲ. ನಾನು ವಿಜೃಂಭಿಸಬೇಕಾದರೆ ನೀನಿರಬಾರದು. ನಿನ್ನ ಸನ್ನಿಧಾನ ಇದ್ರೆ ನನ್ನ ವಿಜೃಂಭಣೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನನ್ನ ಅಟ್ಟಹಾಸವನ್ನ ಮೆರೀಲಿಕ್ಕಾಗೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಇದನ್ನು ನೋಡಿದಾಗ ಅರ್ಥ ಆಗುತ್ತೆ ಯಾಕೆ ದೇವರ ಕಲಿಯುಗದಲ್ಲಿ ಅವತಾರ ಮಾಡಲಿಲ್ಲ. ಶ್ರೀಮದಾಚಾರ್ಯ ಉತ್ತರವನ್ನ ಹೇಳ್ತಾ, ಸೂಕ್ಷ್ಮ ಇದೆ, ಗ್ರಹಣ ಮಾಡಿಕೊಳ್ಳಿ, ಸ್ವಲ್ಪ ಸಮಯ ಬೇಕಾಗಬಹುದು, ಅರ್ಥ ಮಾಡಿಕೊಳ್ಳಿ.
ಧರ್ಮರಾಜನ ರಾಜ್ಯ ಸ್ಥಾಪನೆ ಆಯಿತು. ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು. ಯುದ್ಧ ಆಯಿತು, ಮಹಾಭಾರತ ಎಲ್ಲ ಮುಗಿಯಿತು. ಪಟ್ಟಾಭಿಷೇಕ ಆಯಿತು, ರಾಜನಾಗಿ ಕೂತ ಮೇಲೆ ಯಾರೋ ಸಮಾಚಾರ ಹೇಳಿದ್ರಂತೆ, ಕಲಿಪ್ರವೇಶ ಆಗಿದೆ ಅಂತ ಹೇಳಿದ್ರಂತೆ. ಕಲಿಪ್ರವೇಶ ಆಗಿದೆ ಅಂತ ಹೇಳಿದ್ರೆ ಭೀಮ ಶ್ರೀಕೃಷ್ಣ ಇಬ್ಬರೂ ಹೋಗಿ ಕಲಿಯಲ್ಲಿದ್ದಾನೋ ಅವನ್ನ ಕರ್ಕೊಂಡು ಬಂದ್ರಂತೆ. ಹೊಡೆದು ಬಡದ ಅವನನ್ನು ಕೈಕಾಲು ಕಟ್ಟಿ ಹಿಡ್ಕೊಂಡು ಬಂದ್ರವನು. ಹಿಡ್ಕೊಂಡು ಬಂದು ಧರ್ಮರಾಜರ ಮುಂದೆ ನಿಲ್ಲಿಸಿದಾಗ ಧರ್ಮರಾಜ ಕೇಳಿದಂತೆ, ಯಾಕೋ ಕಲಿ, ನನ್ನ ರಾಜ್ಯದಲ್ಲಿ ನೀನ್ ಯಾಕೆ ಪ್ರವೇಶ ಮಾಡಿದ್ದೀಯಾ ಅಂತ ಕೇಳಿದಂತೆ. ಕೇಳಿದಾಗ ಏನಂದ ಗೊತ್ತಾ ಕಲಿ, ನಿನ್ನ ರಾಜ್ಯದಲ್ಲಿ ನಾನು ಪ್ರವೇಶ ಮಾಡಿಲ್ಲ, ನನ್ನ ಕಾಲದಲ್ಲಿ ನೀನ್ ಇದ್ದೀಯ, ನಾನೇನ್ ಮಾಡ್ಲಿ ಅಂತ ಕೇಳಿದಂತೆ. ಗಾಬರಿ ಆಯ್ತದಲ್ಲೋ, ಇನ್ನೂ ದ್ವಾಪರ ಯುಗ ನಡೀತಾ ಇದೆ, ಇನ್ಯಾವಾಗ ಬರ್ಬೇಕಾದದ್ದು ಯುಗ, ಈಗ ನಿನ್ನ ಯುಗ ಹಾಗಾಯಿತು ಅಂತ ಹೇಳಿದ್ರು. ನಿಂಗೆ ಗೊತ್ತಿಲ್ವಾ, ನಾನು ದುರ್ಯೋಧನನಾಗಿ ಹುಟ್ಟಿದ್ನೆಲ್ಲ, ಯಾವತ್ತು ಭೀಮಸೇನ ನನ್ನ ತೊಡೆ ಮಡದು ಕೆಳಗೆ ಬೀಳಿಸಿದ ಅವತ್ತೇ ಕಲಿಯುಗ ಸ್ಟಾರ್ಟ್. ನಾ ಸತ್ತೇ ಅಂತ ತಿಳ್ಕೊಂಡೆ ನೀನು, ಅವತ್ತು ಇನ್ನೊಂದು ರೂಪದಲ್ಲಿ ಬಂದಿದ್ದೆ, ನೆನಪಿಟ್ಕೋ. ದುರ್ಯೋಧನ ಇವನು ಹೇಳ್ತಾನೆ, ಕಲಿ ಹೇಳ್ತಾನೆ, ಯಾವತ್ತು ನನ್ನನ್ನ ಭೀಮಸೇನ ತೊಡೆ ಮಡದು ಕೆಳಗೆ ಹಾಕಿದ ಅವತ್ತೇ ಕಲಿಯುಗ ಪ್ರಾರಂಭ ಆಯ್ತು. ಇನ್ನು ಮುಂದೆ ನನ್ನ ಯುಗ. ವಾಸ್ತವಿಕವಾಗಿ ನೀವು ನನ್ನ ಯುಗದಾಗಿದ್ದೀರಿ, ನಾನ್ ನಿಮ್ ರಾಜ್ಯದಾಗ ಬಂದಿಲ್ಲ. ಈಗ ನ್ಯಾಯವಾಗಿ ಕೇಳಿದ್ರೆ ನೀವು ಹೋಗ್ಬೇಕು, ನನ್ನ ಕೆಲಸ ನಡೆಯಬೇಕು. ಧರ್ಮರಾಜ ಅಂದ, ಅವೆಲ್ಲ ಆಗೋದಿಲ್ಲ, ನೀನ್ ಈ ಕೆಲಸವನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಇರೋ ತನಕ ನೀ ಮಾಡೋ ಹಾಗಿಲ್ಲ. ಅವನು ಹೇಳಿದ, ಹೌದು, ನೀವಿರೋ ತನಕ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ, ನಿಮ್ಮನ್ನ ಕಳಿಸ್ಬೇಕು ಅಂತ ನಾ ಈಗ ಪ್ಲಾನ್ ಮಾಡಿದ್ದೇನೆ ಅಂದ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಬೇಕಾದಾಗಿ ಯಾವ ಕ್ಷೇಮಕ ಸಂತತಿ 1000 ವರ್ಷ ಕಲಿಯುಗ ಪ್ರಾರಂಭ ಆಗಿ 1000 ವರ್ಷಗಳ ಕಾಲ ನಿನ್ನ ಆಟ ನಡೆಯೋದಿಲ್ಲ. ನಾನು ನನ್ನ ಭಕ್ತರು ಇದ್ದೇ ಇರ್ತೀವಿ. ನಾನು ನನ್ನ ಭಕ್ತರು ಇರುವುದರಿಂದಾಗಿ ನೀನು 1000 ವರ್ಷದವರೆಗೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಈಗ ಕಲಿಯುಗ ಪ್ರಾರಂಭ ಆಗಿ 5000 ಚಿಲ್ಲರೆ ವರ್ಷ ಆಗಿದೆ. ಅದರಲ್ಲಿ 1000 ವರ್ಷ ಕಲಿ ತನ್ನ ಯುಗ ಇದ್ರೂ ಕೂಡ ಏನು ಮಾಡ್ಲಿಕ್ಕಾಗಲಿಲ್ಲ, ಕೈಕಾಲು ಕಟ್ಸ್ಕೊಂಡು ಕೂತಿದ್ದ. ಯಾವಾಗ ಕ್ಷೇಮಕಾಂತ ಕೊನೆ ರಾಜ ಪಾಂಡವರ ಸಂತತಿ ಇಲ್ಲಿಂದ ಹೊರಟೋಯ್ತೋ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟನೋ, ಪರೀಕ್ಷಿತ ಮಹಾರಾಜರು ಹೊರಟರು, ತನ್ನ ಅಟ್ಟಹಾಸವನ್ನು ಮೆರಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ಉತ್ತರ ಹೇಳ್ತಾರೆ, ಕಲಿಯುಗ ತಾನು ಪ್ರವೃತ್ತನಾಗಬೇಕಾದ್ರೆ ಭಗವಂತ ಭಗವದ್ಭಕ್ತರ ಸನ್ನಿಧಾನಗಳಿದ್ರೆ ತನ್ನಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ. ನ್ಯಾಯಯುತವಾಗಿ ಅವನಿಗೊಂದು ಯುಗವನ್ನ ಕೊಡಬೇಕು. ಯಾಕೆ ಅಂದ್ರೆ ಅವನ ಸಾಧನೆ ಆಗಬೇಕು. ಅವನ ಸಾಧನೆ ಪಾಪ ಸಾಧನೆ ಆಗದ ಹೊತ್ತು ಅವನನ್ನ ಅನ್ನತಮಸ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅವರ ಸಾಧನೆಯನ್ನ ಮಾಡಿಸುವ ಉದ್ದೇಶದಿಂದ ದೇವರನ್ನು ಬಿಟ್ಟ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಪರಮಾತ್ಮ ಪಾಂಡವರ ಕಾಲದಲ್ಲಿ ದ್ವಾಪರ ಯುಗದ ಧರ್ಮಗಳ ನಡೆದಿದ್ದೇ ಯುಗ ಕಲಿಯುಗ. ನೆನಪಿಟ್ಕೊಳ್ರಿ, ಯಾವ ಯುಗ ಶುರುವಾಗಿತ್ತು ಅಂತ ಹೇಳಿದ್ರೆ ಕಲಿಯುಗ ಪ್ರಾರಂಭ ಆಗ್ಬಿಟ್ಟಿತ್ತು. ಕಲಿಯುಗದಲ್ಲಿ ದ್ವಾಪರ ಯುಗದ ಧರ್ಮವನ್ನ ಆಚರಣೆ ಮಾಡಿದ್ರೆ, ಅಬ್ಬಾ ಏನ್ರಿ ಕಲಿಯುಗ ಬಂದ್ರು ದ್ವಾಪರ ಯುಗದ ಆಚರಣೆ ಮಾಡ್ತೀರಿ. ದೇವರು ಏನ್ ಯುಗದ ಆಚರಣೆ ಮಾಡಿಸಿದ ಅಂದ್ರೆ, ಕೃತಯುಗದಲ್ಲಿ ಧರ್ಮಾಚರಣೆಯನ್ನು ಮಾಡ್ತಿದ್ರಲ್ಲ, ಅದಕ್ಕೂ ಮಿಕ್ಕಿ ಧರ್ಮಾಚರಣೆಯನ್ನು ಮಾಡ್ತಿದ್ದಂತೆ ಪರಮಾತ್ಮ ಕಲಿಯುಗದಲ್ಲಿ. ಇದು ಆಚಾರ್ಯ ಬರೀತಾರೆ ನಿರ್ಣಯದಲ್ಲಿ. ಅಂದ್ರೇನಾಯ್ತು, ದೇವರಿರೋ ಅಷ್ಟು ಕಾಲ ಅವನಿದ್ದಾಗ ಧರ್ಮಕ್ಕೆ ಅಭಿವೃದ್ಧಿಯೇ ಅಭಿವೃದ್ಧಿ, ಕಲಿಗೆ ಆಟ ನಡೆಯೋದಿಲ್ಲ. ಅದಕ್ಕಾಗಿ ಕಲಿಗೆ ಏನ್ ಮಾಡಿದ, ನೀನ್ ಬರಬೇಡ, ನೀನ್ ಬಂದ್ರೆ ನನ್ನ ವ್ಯವಸ್ಥೆ ಆಗೋದಿಲ್ಲ, ನೀನು 3 ಯುಗದಲ್ಲಿ ಬಾ, 4ನೇ ಯುಗದಲ್ಲಿ ನೀನ್ ಬರೋ ಹಾಗಿಲ್ಲ ಅಂತ ಹೇಳಿದ. ನಾವಂತಿರ್ತೀವೋ ಇಲ್ಲೋ, ಇವತ್ತು ಬಾವಿ ನೀರು ಸ್ನಾನ ಮಾಡ್ತಾರ, ನದಿ ಸ್ನಾನ ಮಾಡ್ತಾರ ಅಂದ್ರೆ ಏನ್ ಅರ್ಥದಕ್ಕೆಲ್ಲ, ಟ್ಯಾಂಕ್ ನೀರು ಮಾಡೋ ಸ್ಟೇಜ್ ಒಳಗಿದ್ದಾಗ ಬಾವಿ ನೀರು ನದಿ ನೀರು ಅಂದ್ರೆ ಅವ್ರು ಯಾವ್ದೋ ಕೃತಯುಗದಾಗ ಇರ್ಬೇಕು ಬಿಡ್ರಿ ಅಂತ ನಾವ ಮಾತಾಡ್ತಿರ್ತೀವಿ. ಅಂದ್ರೆ ಈ ಯುಗದಲ್ಲಿ ಇದ್ದು ಆ ಯುಗದ ಧರ್ಮವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಅದು ಬಹಳ ಶ್ರೇಷ್ಠವಾದದ್ದು. ಭಗವಂತ ಇರೋ ಅಷ್ಟು ದಿವಸ ಕಲಿಪ್ರವೇಶ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ದೇವರು 3 ಯುಗದಲ್ಲಿ ಮಾತ್ರ, 2ನೇ ಯುಗದಲ್ಲಿನೇ ಕಲಿ ಬಂದಾಗಲೇ ತಾನಿದ್ದು ಅದನ್ನು ಹೊರಗೆ ಹಾಕಿದಂತಹ ಸ್ವಾಮಿ ಮತ್ತೊಂದು ಯುಗದಲ್ಲಿ ಅವತಾರ ಮಾಡಿಬಿಟ್ರೆ ಪಾಪಿಗಳಿಗೆ ಸಾಧನೆ ಆಗೋದಿಲ್ಲ. ಅದಕ್ಕಾಗಿ ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಭಗವಂತ 3 ಯುಗದಲ್ಲಿ ಮೂಲ ರೂಪನು ಸೂರಿಗಳು ಸಂತೈಸಿದಿತಿಯ ಕುಮಾರಕರ ಸಂಹರಿಸಿ ಧರ್ಮವರು ಉಳಹಬೇಕೆಂದು ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಆಯಿತು, ಕಾರುಣಿಕ ಭೂಮಿಯಲ್ಲಿ ನಿಜ ಪರಿವಾರ ಸಹಿತ ದೇವರ ಅವತಾರದ ಮತ್ತೊಂದು ವಿಶೇಷ. ಒಂದಂಶ 3ನೇ ಯುಗದಲ್ಲಿ ಅವತಾರ ಮಾಡ್ತಾನೆ, ಇನ್ನೊಂದಿದೆ ಮಾಡಿಲ್ಲ ಅಂತಲ್ಲ, ಬುದ್ಧಾವತಾರ ಆಗಿದೆ, ಕಲ್ಕಿ ಅವತಾರ ಕೊನೆಯಲ್ಲಿ ಆಗೋದಿದೆ.
ಕಲ್ಕಿ ಅವತಾರ ಮುಕ್ತಾಯ ಸಮಾರಂಭ ಇದು, ಮಂಗಳ ಕಾರ್ಯಕ್ರಮ ಇದ್ದಂಗೆ ಅದು ಕಲ್ಕಿ ಅವತಾರ ಅಂದ್ರೆ ಎಲ್ಲ ಮಂಗಳ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಬುದ್ಧಾವತಾರ ಆದದ್ದು ಸಂಧಿ ಕಾಲದಲ್ಲಿ, ವಾಸ್ತವಿಕವಾಗಿ ಕಲಿಯುಗದಲ್ಲ, ಕಲಿ ದ್ವಾಪರದ ಸಂಧಿ ಕಾಲ ಏನೋ ಆ ಸಂಧಿ ಕಾಲದಲ್ಲಿ ಬುದ್ಧಾವತಾರ ಆಗಿ ವ್ಯಾಮೋಹನ ದುಷ್ಟ ಬುದ್ಧಿಯವರಿಗೆ ವೇದಗಳ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಮೋಹ ಬರಲಿ ಅನ್ನುವಂತಹ ವ್ಯವಸ್ಥೆಯನ್ನ ಮಾಡಿದ್ದು ಆ ಕಾಲದಲ್ಲಿ ಅಂತ ವ್ಯವಸ್ಥೆ ಮಾಡ್ತಾರೆ. ಒಂದಂಶ 3 ಯುಗದಲ್ಲಿ, ಎರಡನೇ ಅಂಶ ದೇವರ ಅವತಾರ ಮಾಡುವಾಗ ಪರಿವಾರ ಸಹಿತ ಅವತಾರ ಮಾಡ್ತಾನೆ. ಒಬ್ಬನೇ ಬಂದು ರೂಢಿನೇ ಇಲ್ಲ, ಸ್ವಾಮಿಗಳು ಬಂದ್ರೆ ಒಬ್ಬರ ಬರ್ತಿರ್ತಾರೆ. ಯಾರು ನೋಡ್ರಿ ನೆಲ್ರ ಸ್ವಾಮಿಗಳು ಪಾಪ ಒಬ್ಬರ ಬಂದಿದ್ರು ನೋಡ್ರಿ ಅನ್ನಂಗ ಪಾತ್ಪೂಜಕ್ಕೆ ಯಾರು ಇದ್ದಿದ್ದಿಲ್ಲ, ಅಲ್ಲಿ ಸಾಧನೆ ಇಲ್ಲ. ದಿಂಡ್ಯಾರು ದಿವಾನ್ರು ಶಿಷ್ಯರು ಎಲ್ಲಾರು ಇದ್ರೆ ಸ್ವಾಮಿಗಳು ಶೋಭಾ. ಹಾಗೆ ಪರಮಾತ್ಮ ಒಬ್ಬನೇ ಬರೋದಿಲ್ಲ, ಬರುವಾಗ ಎಲ್ಲರನ್ನ ಕರ್ಕೊಂಡು ಬರ್ತಾನೆ, ತನ್ನ ಪರಿವಾರದವರನ್ನ ಕರ್ಕೊಂಡ್ ಬರ್ತಾನೆ. ವಿಶೇಷವಾಗಿ ಅಂತರಂಗ ಭಕ್ತರು ಅಂತೇನಿದ್ದಾರೆ ಆ ಅಂತರಂಗ ಭಕ್ತರನ್ನು ಎಲ್ಲರನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಪ್ರಾಣದೇವರು, ಶೇಷದೇವರು, ರುದ್ರದೇವರು, ಪಾರ್ವತಿ, ಭಾರತಿ ಇವರೆಲ್ಲ ಏನಿದ್ದಾರಲ್ಲ ಇವರೆಲ್ಲ ಅಂತರಂಗದ ಭಕ್ತರು. ಈ ಅಂತರಂಗದ ಭಕ್ತರನ್ನು ಎಲ್ಲರನ್ನು ಸೇರಿಸಿಕೊಂಡು ಪರಮಾತ್ಮ ಬರ್ತಾನೆ. ಬಂದ ಮೇಲೆ ಏನ್ ಮಾಡ್ತಾನೆ? ಅವತಾರ ಮಾಡಿದ, ತನ್ನವ್ರು ಕರ್ಕೊಂಡ್ ಬಂದ, ಮುಂದೆ ಏನ್ ಮಾಡಿದ? 3ನೇ ಅಂಶವನ್ನ ದಾಸರು ಹೇಳ್ತಾರೆ, ನರವತ್ ಪ್ರವೃತ್ತಿಯ ಸಕಲ ಚೇತನರಿಗೆ ಮನುಷ್ಯನಂತೆ ಅವತರಿಸಿ ಮನುಷ್ಯನಾದವನು ಹೇಗಿರಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾನಂತೆ ದೇವರು. ಏನ್ ಅವಶ್ಯಕತೆ ಇರಲಿಲ್ಲ, ಅಲ್ಲೇ ಇದ್ದು ಇಲ್ಲೇ ರಿಪೇರಿ ಮಾಡಿದ್ರು ನಾವೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ. ಆದರೂ ನಾವೆಲ್ಲ ಏನು ಅಂದ್ರೆ ಇನ್ನೊಬ್ಬರನ್ನ ಫಾಲೋ ಮಾಡೋದು. ನೋಡ್ರಿ ನಮ್ದು ಸ್ವಂತದ್ದು ಅಂತ ಏನಿರಂಗಿಲ್ಲ, ಇನ್ನೊಬ್ಬರ ಬಾಜಿಕೆ ನೋಡಿ ನಾವು ಕೆಲಸ ಮಾಡ್ತಿರ್ತೀವಿ. ದೇವರಂದ ನನ್ನ ನೋಡಿ ನೀವೆಲ್ಲ ಫಾಲೋ ಮಾಡ್ತೀರಾ, ಆದ್ರಿಂದ ನಿಮಗೆ ನನ್ನಂತೆ ಇರುವಂತೆ ಬುದ್ಧಿ ಕೊಡ್ತೇನೆ ಅಂತ ಹೇಳಿ ನರರಂತೆ ಇದ್ದು ತೋರಿಸಿಕೊಟ್ಟಿದ್ದಾನೆ. ಇದೆಲ್ಲ ಭಾಗವತದಲ್ಲಿ ಬಂದ ಅಂಶ. ಜಗನ್ನಾಥದಾಸರು ಮರ್ತ್ಯಾವತಾರ ಸ್ವಿಗ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ವಿಭೋಹೋ. ಭಗವಂತ ಕೇವಲ ದುಷ್ಟರನ್ನ ಸಂಹಾರ ಮಾಡಿದ, ಅಲ್ಲಿಗೆ ಕೃತಕೃತ್ಯನಾದ ಅಂತ ತಿಳಿಬೇಡ್ರಿ. ತಾನು ಇದ್ದು ಉಪನಯನವನ್ನ ಮಾಡಿಕೊಂಡ, ರಾಮನಾದಾಗ ಕೃಷ್ಣನಾದಾಗ ನಮಗೆ ಉಪನಯನ ಮಾಡಿಕೊಳ್ಳ್ರಿ ಅಂತ ಪಾಠ ಹೇಳಲಿಕ್ಕೆ, ವಿವಾಹ ಮಾಡಿಕೊಂಡ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ರಿ ಅನ್ನೋದಕ್ಕಾಗಿ, ತಂದೆ ತಾಯಿಗಳ ಮಾತನ್ನ ಪರಿಪಾಲನೆ ಮಾಡಿದ, ತಂದೆ ತಾಯಿಗಳ ಮಾತನ್ನ ಕೇಳ್ರಿ ಅನ್ನೋದಕ್ಕಾಗಿ, ಒಂದೊಂದು ಅಂಶಗಳನ್ನು ದೇವರು ಮಾಡಿ ತೋರಿಸದ್ದು ಯಾತಕ್ಕಾಗಿ ಅಂದ್ರೆ ನಾವು ಅವರಂತೆ ನಡೆದುಕೊಳ್ಳಬೇಕು, ಆದರ್ಶವನ್ನಾಗಿ ಇಟ್ಟುಕೊಳ್ಬೇಕು ಅನ್ನೋದಕ್ಕಾಗಿ ಭಗವಂತ ಆ ತರಹದಿಂದ ಕೆಲಸ ಮಾಡಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಇದು 19ನೇ ಪದ್ಯದಲ್ಲಿ. ಇನ್ನು 20ನೇ ಪದ್ಯದಲ್ಲಿ ಭಗವಂತ ಈ 24 ತತ್ವಗಳನ್ನ ಸೃಷ್ಟಿ ಮಾಡಿ ಅದರಿಂದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ 2 ಪದ್ಯಗಳೇನಿವೆ ಇವೆರಡೂ ಅದೇ ವಿಷಯವನ್ನ ಮುಂದೆ ಬರೆಸಿಕೊಂಡು ಹೋಗುವಂತಹದ್ದು. ಈ 24 ತತ್ವಗಳ ಬಗ್ಗೆಯೂ ಸಾಕಷ್ಟು ವಿಚಾರವನ್ನ ಮಾಡೋದಿದೆ. ಇದನ್ನ ಕಪಿಲ ವಾಸುದೇವ ತೃತೀಯ ಸ್ಕಂದ ಭಾಗವತದಲ್ಲಿ ಸಾಂಖ್ಯೋಪದೇಶ ಅಂತ ಮಾಡ್ತಾನೆ. ತಾಯಿಗೆ ದೇವಹೂತಿಗೆ ಉಪದೇಶ ಮಾಡಿರುವಂತಹ ಅಂಶ 24 ತತ್ವಗಳು. ಆ 24 ತತ್ವಗಳಿಂದ ಬ್ರಹ್ಮಾಂಡದ ನಿರ್ಮಾಣ, ಪಿಂಡಾಂಡದ ನಿರ್ಮಾಣ ಎರಡೂ ಇದೆ, ಬ್ರಹ್ಮಾಂಡ ಮತ್ತು ಪಿಂಡಾಂಡ. ಈ ಬ್ರಹ್ಮಾಂಡ ಪಿಂಡಾಂಡಗಳ ನಿರ್ಮಾಣ ಏನಿದೆಯಲ್ಲ ಇದನ್ನ 24 ತತ್ವಗಳನ್ನ ಹಾಕಿ ಮಾಡಿದ್ದಾನೆ. ಪಾಯಸ ಅಂದ್ರೆ ಹಾಲು, ಸಕ್ಕರೆ, ಶಾವಿಗೆ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಸೇರಿದಾಗ ಒಂದು ಪಾಯಸ ಆಗುವಂತೆ ಬ್ರಹ್ಮಾಂಡ ಪಿಂಡಾಂಡಗಳೆರಡೂ ನಿರ್ಮಾಣ ಆಗುವುದಕ್ಕೆ 24 ತತ್ವಗಳನ್ನು ಸೇರಿಸಿಕೊಂಡು ಭಗವಂತ ನಿರ್ಮಾಣ ಮಾಡಿದ್ದಾನೆ, ಮಹೋಪಕಾರ ಮಾಡಿದ್ದಾನೆ ಎನ್ನುವ ಅಂಶವನ್ನ ಸ್ಮರಣೆ ಮಾಡ್ತಾರೆ. ಕಾರಣಕ್ವಯ ಪ್ರಕೃತಿಯೊಳಗಿದ್ದ ರಧಿಕ 18 ತತ್ವವ ರಚಿಸಿ ತದ್ರೂಪ ತನ್ನಾಮಂಗಳನೆ ಧರಿಸಿ ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತಾಚಲಗಳಲ್ಲಿ ಪ್ರತಿದಿನದಿ. ಕಾರಣ ಕಾರ್ಯ ಎರಡು ಹೆಸರು ದೇವರಿಗೆ, ಸರಳದ ಅದೇನು ಅಂಶ ನಿಮಗೆಲ್ಲ ಬಂದಿರುವಂತಹ ಅಂಶ ಈಗಾಗಲೇ ಹಿಂದಿನ ಸಂಧಿಗಳಲ್ಲಿ ಬಂದದ, ಮುಂದಿನ ಸಂಧಿಯೊಳಗೂ ಬರ್ತದೆ, ವಿವರಣೆ ಮಾಡ್ತಿರ್ತಾರೆ. ಮತ್ತೆ ಕಾರಣ ಅಂದ್ರೆ ಗಡಿಗೆ ಆಗಬೇಕಾದ್ರೆ ಮಣ್ಣು ಕಾರಣ, ಗಡಿಗೆ ಕಾರ್ಯ, ಇಷ್ಟೇ. ಕಾರ್ಯ ಕಾರಣ ಅನ್ನೋ ಶಬ್ದ ಅರ್ಥ ಗೊತ್ತಿದೆ. ನೂಲು ಇದೆಯಲ್ಲ ಇದು ಕಾರಣ, ಬಟ್ಟೆ ಇದೆಯಲ್ಲ ಇದು ಕಾರ್ಯ, ಉತ್ಪನ್ನವಾದದ್ದು ಅಂತ ಅರ್ಥ. ಹುಟ್ಟಿದ್ದನ್ನ ಕಾರ್ಯ, ಅದಕ್ಕೆ ಕಾರಣವಾದದ್ದನ್ನ ಕಾರಣ ಶಬ್ದ ಎಂದು ಕರೀತಾರೆ. 24 ತತ್ವಗಳೇನು ಇವೆಯಲ್ಲ ಅದು ಬ್ರಹ್ಮಾಂಡಕ್ಕೆ ಕಾರಣ. ಹಾಗಾಗಿ 24 ತತ್ವಗಳಲ್ಲಿದ್ದ ಭಗವಂತನಿಗೆ ಕಾರಣ ಅಂತ ಹೆಸರು.
24 ತತ್ವಗಳಿಂದ ನಿರ್ಮಾಣವಾದ ಈ ಬ್ರಹ್ಮಾಂಡ ಪಿಂಡಾಂಡಗಳೇನಿದೆ ಇದರ ಒಳಗೇನಿದ್ದಾನೆ ಭಗವಂತ, ಅವನಿಗೆ ಕಾರ್ಯ ಅಂತ ಹೆಸರು. ಇಷ್ಟೇ ವ್ಯವಸ್ಥೆ. ಸರಳವಾಗಿ ಹೇಳ್ತಾರೆ, ಕಾರಣ ಕಾರ್ಯವೆಂಬ ಹೆಸರಿನಿಂದ ಎರಡೂ ಕಡೆಗಳಲ್ಲಿ ತಾನೇ ನಿಂತು ನಮ್ಮ ಮೇಲೆ ಉಪಕಾರವನ್ನ ಮಾಡ್ತಾನೆ ಅಂತ. ಕೆಲವರು ಇರ್ತಾರೆ ನೋಡ್ರಿ ಪಾಪ, ಅಡಿಗೆನೂ ಮಾಡಿ ಬಡಿಸಿ ಎಂಜಲುಗೋಮನೂ ಮಾಡಿ ಕೊನೆಗೆ ಭಾಂಡಿಯೆಲ್ಲ ಡಬ್ ಹಾಕಿ ಆಮೇಲೆ ತಮ್ಮನಿಗೆ ಹೋಗ್ತಿರಂಗಿಲ್ಲ. ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮೊದಲೇ ಬಂದಿರ್ತಾರ, ನೀರು ತುಂಬೋದನ್ನ ಹಿಡ್ಕೊಂಡು ಎಂಜಲುಗೋಮ ಹಚ್ಚಿ ಭಾಂಡಿ ಒಳಗೆ ಹಾಕೋ ತನಕ ಇರ್ತಾರೆ. ಕಾರ್ಯಕ್ರಮ ಮಧ್ಯೆ ಇರ್ತದೆ, ಮೊದಲು ಬಂದಿರ್ತಾರ, ಕಾರ್ಯಕ್ರಮದಾಗ ಇರ್ತಾರ, ಕೊನೆಗೂ ಇರ್ತಾರ. ಹಾಗೆ ಭಗವಂತ ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಆಗೋಕ್ಕಿಂತ ಮೊದಲು 24 ತತ್ವಗಳಲ್ಲಿ ಬ್ರಹ್ಮಾಂಡದ ಒಳಗಡೆಗೆ ಮುಗಿಸ್ಕೊಂಡು ಹೋಗುವಾಗ ಇಷ್ಟೂ ಕಾಲದಲ್ಲೂ ಭಗವಂತನ ಇದ್ದಾನೆ ಎಂಬುದಕ್ಕಾಗಿ ಕಾರಣ ಕಾರ್ಯರೂಪಗಳು ಅಂತ ವಿವರಣೆ ಮಾಡ್ತಾರೆ. ಕಾರಣಕ್ವಯ ಪ್ರಕೃತಿಯೊಳಗಿದ್ದಾರಧಿಕ 18 ತತ್ವವತ ರಚಿಸಿ ತದ್ರೂಪ ತನ್ನಾಮಂಗಳನೆ ಧರಿಸಿ. ಕಾರಣ ಆಕ್ವಯ ಅಂದ್ರೆ ಹೆಸರು ಅಂತ ಅರ್ಥ ಸಂಸ್ಕೃತದಲ್ಲಿ. ಆಕ್ವಯ ಅಂದ್ರೆ ಹೆಸರು, ಕಾರಣಾಕ್ವಯ ಅಂದ್ರೆ ಕಾರಣ ಎಂಬ ಹೆಸರಿನಿಂದ ಎಲ್ಲಿದ್ದಾನೆ. ಪ್ರಕೃತಿ, ಮೂಲ ಪ್ರಕೃತಿ ಅಂತ ಒಂದು ಪ್ರಕೃತಿಯ ತತ್ವ ಇದೆ. ಯಾವುದರಿಂದ ಈ 24 ತತ್ವಗಳು ಬರಬೇಕಲ್ಲ, ಆ 24 ತತ್ವಗಳೇನ್ ಬರಬೇಕಾಗ್ಯದ ಆ ಮೂಲ ಪ್ರಕೃತಿಯನ್ನ ಏನ್ ಕರಿತೀವಿ ಅಂದ್ರೆ ಪ್ರಕೃತಿ ಅಂತ ಕರಿತಾ ಇದ್ದಾನೆ. ಈಗ ಚಪಾತಿ, ಪೂರಿ, ಅಪ್ಪಿ ಇವೆಲ್ಲ ಆಗಬೇಕು ಅಂದ್ರೆ ಮೊದಲು ಒಂದು ಮೂಲ ಇರಬೇಕು ವಸ್ತು. ಯಾವುದು? ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟಾದ ಮೇಲೆ ಚಪಾತಿ, ಪೂರಿ, ಅಪ್ಪಿ ಇವೆಲ್ಲ ಹಾಕೋತ ಹೋಗ್ಬೇಕು. ಹಾಗೆ ಮೂಲವಾದ ವಸ್ತು ಯಾವುದು ಅಂದ್ರೆ ಪ್ರಕೃತಿ ಅಂತ ಕರಿತಾ ಇದ್ದಾರೆ. ಆ ಪ್ರಕೃತಿಯೊಳಗೆ ಇದ್ದು ಅದನ್ನು 24 ಭಾಗಗಳನ್ನಾಗಿ ಮಾಡಿಕೊಂಡ ದೇವರು ಪ್ರಕೃತಿಯೊಳಗಿದ್ದು. ಆ 24 ಅಲ್ಲಿ 24 ಅಂತ ಹೇಳುವಾಗ ಅದು ಹೇಳಿದ್ರು 6 + 18 ಅಂತ ಹೇಳಿದ್ರು. 6 + 18 24. 24 ಮಾಡಿಕೊಂಡು ತಾ ರಚಿಸಿದ ತತ್ವಗಳಾಯ್ತು. 24 ತತ್ವಗಳಾಯ್ತು. 24 ತತ್ವ ನೆನಪಿಟ್ಟುಕೊಳ್ಳಿಕ್ಕೆ ಬಹಳ ಸ್ಪಷ್ಟ ಅದ, ಸರಳದ, ನಿಮ್ಮೆಲ್ಲರಿಗೂ ಗೊತ್ತದ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಭೂತ, 5 ತನ್ಮಾತ್ರ, ಮಹತ್ತತ್ವ, ಅವ್ಯಕ್ತ ತತ್ವ, ಬುದ್ಧಿ ತತ್ವ, ಮನಸ್ತತ್ವ. ಇವಿಷ್ಟು 24 ತತ್ವಗಳು. ಈ 24 ತತ್ವಗಳಲ್ಲೂ ಭಗವಂತನಿದ್ದಾನೆ. ಯಾವ ಹೆಸರಿನಿಂದ ಇದ್ದಾನೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ದಾಸರಂದ್ರು, ಹೆಸರು ರೂಪದ ಬಗ್ಗೆ ನೀವು ಬಹಳ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ, ಒಂದ್ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ರಿ. ನಿಮಗೆ ಯಾವ ಪದಾರ್ಥ ಕೈ ಸಿಗ್ತದಲ್ಲ ಆ ಪದಾರ್ಥಕ್ಕೆ ಏನ್ ಹೆಸರದ ಅಲ್ಲ ಆ ಹೆಸರೇ ದೇವರ ಹೆಸರು. ಆ ಪದಾರ್ಥ ಯಾವ ಆಕಾರದಲ್ಲದ ಅಲ್ಲ ದೇವರದೇ ಆಕಾರದಲ್ಲಿ ಇದ್ದಾನೆ ಇಟ್ಕೊಂಡ್ಬಿಡ್ರಿ. ಒಂದು ಗಡಿಗೆ, ಕುಂಬಾರ ಮಾಡಿದ ಗಡಿಗೆ ಅಂತ ಇಟ್ಕೊಳ್ರಿ. ಆ ಗಡಿಗೆ ಒಳಗೆ ದೇವರಿದ್ದಾನ, ಅವನ ಹೆಸರು ಏನು ಅಂದ್ರೆ ಗಡಿಗೆ ಅಂತ ದೇವರ ಹೆಸರು. ಮತ್ತೆ ಎಲ್ಲಾ ನಾಮಗಳು ದೇವರು ಹೇಳ್ತಾವೆ ಇಲ್ಲ, ಮತ್ತೆ ಎಲ್ಲಾನು ದೇವರನ್ನೇ ಹೇಳುವಾಗ ಗಡಿಗೆ ಎಂಬ ಹೆಸರು ದೇವರನ್ನ ಹೇಳ್ಬೇಕಲ್ಲ. ಗಡಿಗೆ ಎಂಬ ಪದವು ದೇವರನ್ನ ಹೇಳ್ತದ. ದೇವರು ಯಾವ ಆಕಾರದಲ್ಲಿ ಇದ್ದಾನೆ? ಗಡಿಗೆ ಆಕಾರದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ್ಬಿಡ್ರಿ. ದಾಸರಂದ್ರು ತದ್ರೂಪ ತನ್ನಾಮಂಗಳನೆ ಧರಿಸಿ. ತದ್ರೂಪ ತನ್ನಾಮ, ಅದೇ ರೂಪ ಅದೇ ನಾಮಗಳನ್ನು ಧರಿಸಿಕೊಂಡಿದ್ದಾನೆ. ಆಯ್ತಾ? 24 ತತ್ವಗಳಲ್ಲಿ ಪಂಚಭೂತಗಳಲ್ಲಿ ದೇವರಿದ್ದಾನೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಂಬ ಹೆಸರಿನಿಂದಲೇ ಇದ್ದಾನೆ. ಶಬ್ದ ಸ್ಪರ್ಶ ರೂಪ ರಸಗಂಧ ಎಂಬ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಅಂತ ಯಾವುದಿದೆಯೋ ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಹೆಸರಿನಿಂದಲೇ ಇದ್ದಾನೆ. ಶಬ್ದ ಸ್ಪರ್ಶ ರೂಪ ರಸಗಂಧ ಎಂಬ ಹೆಸರಿನಿಂದಲೇ ಭಗವಂತನಿದ್ದಾನೆ. ಇಷ್ಟಿದ್ದ ಭಗವಂತ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬೇಕಾಯಿತು. ಅವನ್ನೆಲ್ಲ ತಗೊಂಡ 24 ತತ್ವಗಳನ್ನ ತಗೊಂಡು ನೀರಜ ಭವಾಂಡವನ್ನು ನಿರ್ಮಿಸಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ. ಬ್ರಹ್ಮಾಂಡ ನಿರ್ಮಾಣ ಮಾಡಿದ ಕಾರುಣಿಕ ಅಂದ್ರು, ಕರುಣಾವಂತ ಅಂತ ದೇವರು. ಅಲ್ರಿ, ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ರೆ ಇನ್ ದೊಡ್ಡ ಕರುಣಾವಂತೆ ನಾನು? ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ದು ದೊಡ್ಡ ಕರುಣಾವಂತೇನ ಅಲ್ಲ. ಮೊದಲ ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ನಲ್ಲ ಅದಕ್ಕೆ ಕರುಣಾವಂತನೇ ಬಿಟ್ಕೊಳ್ರಿ. ನಮ್ಮನ್ನ ಯಾವಾಗ ಸೃಷ್ಟಿ ಮಾಡಿದ? 9ನೇದವರನ್ನಾಗಿ ನಮ್ಮನ್ನು ಸೃಷ್ಟಿ ಮಾಡ್ಯಾನ್ರಿ. ನವವಿಧ ಸೃಷ್ಟಿಯಲ್ಲಿ ಮನುಷ್ಯ ಎಷ್ಟನೇ ಸೃಷ್ಟಿ ಅಂದ್ರೆ 9ನೇ ಸೃಷ್ಟಿ. ಮೊದಲು ಎಲ್ಲಾ ಮಾಡ್ಕೋತ್ ಬಂದಾನ. ಮೊದಲು ಎಲ್ಲಾ ಸೃಷ್ಟಿಯನ್ನ ಮಾಡ್ಕೋತ್ ಬಂದು ಕೊನೆಗೆ ನಮ್ಮನ್ನು ಸೃಷ್ಟಿ ಮಾಡ್ಯಾನ. ಅಕಸ್ಮಾತ್ ಹಿಂಗಾಗಿತ್ತು ಅಂತ ಇಟ್ಕೊಳ್ರಿ, ಮೊದಲನೇ ಸೃಷ್ಟಿನೇ ನಮ್ಮನ್ನ ಮಾಡಿ ಏನೂ ಇದ್ದಿದ್ದಿಲ್ಲ, ಏನಾಗ್ತಿತ್ತು ಪರಿಸ್ಥಿತಿ ನಮ್ದು? ಬಾಯ್ ಪಡ್ಕೋತಿದ್ವಿ ನಾವೆಲ್ಲ. ಮೋಸ ಮಾಡಿಬಿಟ್ಟ, ಅನ್ಯಾಯ ಆಗೋಯ್ತು, ನಮ್ಗೇನಿಲ್ಲ ಅಂತ. ಇಷ್ಟೆಲ್ಲಾ ಮಾಡಿ ಕೊಟ್ಟ ಮೇಲೂ ಇನ್ನೂ ನಾವು ಕೇಳಿಕತ್ತೀವಿ ನಮ್ಗೇನ್ ಕೊಟ್ಟೇ ಇಲ್ಲ ದೇವರು ಅಂತ.
ಇನ್ನ ಏನೂ ಮಾಡದೇ ಇರೋಕ್ಕಿಂತ ಮೊದಲೇ ನಮ್ಮನ್ನು ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು? ಅದಕ್ಕೆ ಕಾರುಣಿಕ ಅಂತ ಹೇಳ್ತಾನೆ. ಅವ ಕರುಣಾವಂತನಿದ್ದಾನೆ. ಭಗವಂತ ಮೊದಲು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ. ಈ ಬ್ರಹ್ಮಾಂಡ ಸೃಷ್ಟಿ ಆಯಿತಲ್ಲ, ಅದರಲ್ಲಿ ಒಂದು ರೂಪದಿಂದ ಬಂದ ಕಾರ್ಯಾಖ್ಯ, ಕಾರ್ಯವೆಂಬ ಹೆಸರಿನಿಂದ ಬಂದ ರೂಪದಿ. ತೋರುವನು ಸಹಜ ಆಹಿತ ಅಚಲಗಳಲ್ಲಿ. ಇದು ವಿಭೂತಿ ಸಂಧಿಯಲ್ಲಿ ಬಂದದ, ನಿಮ್ಗೆ ವಿಷಯ ಗೊತ್ತದೆ. ಸಹಜ ರೂಪ, ಆಹಿತ ರೂಪ ಎಂಬುವಂತಹ ರೂಪಗಳು ಸ್ವಾಭಾವಿಕವಾಗಿ ಇದ್ದ ಭಗವದ್ ರೂಪ ಕೆಲವು, ತಂದು ಕೂಡಿಸಿದ ಭಗವದ್ ರೂಪ ಕೆಲವು. ಸ್ವಾಭಾವಿಕವಾಗಿ ಇದ್ದ ಭಗವದ್ ರೂಪ ಯಾವುದು? ಈ ಶಾಲಗ್ರಾಮ, ಸ್ವಯಂ ವ್ಯಕ್ತ ಕ್ಷೇತ್ರಗಳು, ಇವೆಲ್ಲ ಸ್ವಾಭಾವಿಕವಾಗಿದ್ದದ್ದು. ಪ್ರತಿಮಾಗಳಲ್ಲೆಲ್ಲ ನಾವೇ ತಂತಂದು ಕೂಡಿಸ್ಬೇಕಾಗ್ತದೆ. ಪ್ರತಿಮಾದಲ್ಲಿ ಆವಾಹನ ಮಾಡಬೇಕು. ಎಲ್ಲಿ ತಂದು ಕೂಡಿಸ್ತೀವಿ ಅದು ಆಹಿತ, ಎಲ್ಲಿ ಸ್ವಾಭಾವಿಕದ ಸಹಜ. ಈ ರೂಪಗಳಲ್ಲಿ ಇದ್ದಾನೆ ಅಂತ ಹೇಳಿದರು. ಜೀವರಂತರ್ಯಾಮಿ ಅಂಶ ಕಲೇವರಗಳೊಳ ಇಂದ್ರಿಯಗಳಲಿತ ವಿಹಾರ ದೈವತ ಅನುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗ ವಿರತ ಸುಧಾಮ ಸಖ. ಜೀವರ ಅಂತರ್ಯಾಮಿಯಾಗಿ ಇದ್ದ ರೂಪ ಅಂಶಿ, ದೇಹೇಂದ್ರಿಯಾದಿಗಳಲ್ಲಿ ಇರ್ತಕ್ಕಂಥದ್ದು ಅಂಶ. ಈ ಭಗವಂತ ಇದು ಬಂದದ, ಹಿಂದೆ ಬಂದದ, ಅಂಶಿ ಅಂಶ ಬಂದದ, ಮತ್ತೆ ಅದನ್ನೇ ಸ್ವಲ್ಪ ಸ್ಪಷ್ಟೀಕರಣ ಮಾಡಿದರು. ಜೀವನ ಸ್ವರೂಪದಲ್ಲಿ ಇದ್ದ ಭಗವದ್ ರೂಪಕ್ಕೆ ಅಂಶಿ ಎಂದು, ಬಾಹ್ಯ ದೇಹದಲ್ಲಿ ಇದ್ದ ಭಗವದ್ ರೂಪಕ್ಕೆ ಅಂಶ ಎಂದು ಕರೆಯಿರಿ. ಸ್ಥೂಲ ದೇಹದಲ್ಲಿದ್ದ ಭಗವಂತನಿಗೆ ಆತ ಏನ್ ಮಾಡ್ತಾನೆ ಅಂದ್ರೆ ವಿಹಾರ ಮಾಡ್ತಾ ಅನುದಿನ ಈ ವಿಷಯಗಳನ್ನು ಉಂಡು ಸುಖಮಯ. ಆತ ಸ್ವಯಂ ಸುಖಮಯನಿದ್ದಾನೆ, ವಿಷಯಗಳನ್ನೆಲ್ಲ ಉಣ್ತಾನೆ. ಇದು ಮಹತ್ವದಲ್ಲ, ಇದ್ರ ಮುಂದಿನ ಮಾತು ಬಹಳ ಮಹತ್ವದ್ದು. ಏನು ಬಹಳ ಮಹತ್ವದ್ದು? ಈವ ಸುಖ ಸಂಸಾರ ದುಃಖವ ದೇವಮಾನವ ದಾನವರಿಗೆ ಅವಿರತ ಸುಧಾಮ ಸಖ. ದೇವತೆಗಳಿಗೆ ಒಂದು, ಮನುಷ್ಯರಿಗೆ ಒಂದು, ದೈತ್ಯರಿಗೊಂದು ಕೊಡ್ತಾನಂತೆ. ತಾನು ಸುಖ ಉಣ್ತಾನೆ, ಕೊಡುವಾಗ ಮಾತ್ರ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದನ್ನು ಕೊಡ್ತಾನಂತೆ. ದೇವತೆಗಳಿಗೆ ಸುಖವನ್ನೇ ಕೊಡ್ತಾನೆ, ದೈತ್ಯರಿಗೆ ದುಃಖವನ್ನೇ ಕೊಡ್ತಾನೆ, ಮನುಷ್ಯರಿಗೆ ಮಿಶ್ರವನ್ನ ಕೊಡ್ತಾನೆ. ಸಂಸಾರ ಅಂದ್ರೆ ಮಿಶ್ರ ಅಂತ ಅರ್ಥ, ಬೇರೆ ಏನಿಲ್ಲ. ಅದಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದನ್ನ ಭಗವಂತ ಕೊಡ್ತಾನೆ ಎಂಬ ಎಚ್ಚರವನ್ನ ಈ ಅಂಶದಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. 3 ಜನ ಇದ್ದಾರಲ್ಲ, ಈ 3 ಜನರಿಗೂ ಕೂಡ ದೇವರು ಕೊಡೋದು ಏನು ಅಂತ ಒಂದ್ ಸರ್ತಿ ಗಮನ ಇಟ್ಕೊಂಡು ಕೇಳಿಸಿ. ದೇವತೆಗಳೇನಿದ್ದಾರೆ ಅವರಿಗೆ ಸುಖವನ್ನ ಕೊಡ್ತಾನಂತೆ, ಮನುಷ್ಯರೇನಿದ್ದಾರಲ್ಲ ಅವರಿಗೆ ಸಂಸಾರವನ್ನ ಕೊಡ್ತಾನಂತೆ, ಅರ್ಥಾತ್ ಮಿಶ್ರವಾದದ್ದನ್ನ ಕೊಡ್ತಾನಂತೆ ಅಲ್ವಾ. ದೈತ್ಯರಿಗೆ ಏನ್ ಕೊಡ್ತಾನೆ? ದುಃಖವನ್ನೇ ಕೊಡ್ತಾನಂತೆ. ಸ್ವಾರಸ್ಯ ಏನ್ ಗೊತ್ತಾ? ಜಗನ್ನಾಥದಾಸರು ಇದೇ ಹರಿಕಥಾಮೃತಸಾರದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಸಂಧಿ ಅಂತ ಒಂದಿದೆ. ಅದರಲ್ಲಿ 27ನೇ ಪದ್ಯದಲ್ಲಿ ಒಂದು ಹೊಸ ಅಂಶವನ್ನು ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಇದು ನಿಮ್ ಕಡೆ ಇದ್ರೆ ನೋಡ್ಕೊಳ್ರಿ. 24ನೇ ಸಂಧಿ 27ನೇ ಪದ್ಯ. 24, 27 ಇದಲ್ಲ, ಇದಕ್ಕೆ ಸಂಬಂಧಿಸಿದ್ದು, ಈ ಕೊನೆಯ ಅಂಶಕ್ಕೆ ಸಂಬಂಧಿಸಿದ್ದು. ಕೊನೆಯ ಅಂಶ ಏನು? ವಿಷಯಗಳನ್ನ ಉಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವಮಾನವ ದಾನವರಿಗೆ ಅವಿರತ ಸುಧಾಮ ಸಖ ಅಂತಿದೆ. ಅದ್ರ ಹೆಸರು ಬಿಂಬ ಪ್ರತಿಬಿಂಬ ಭಾವಸಂಧಿ ಅಂತ ಹೆಸರು. ನನ್ನ ಪುಸ್ತಕದಲ್ಲಿ 24ನೇ ಇದ್ದದೆ, ಅದರಲ್ಲಿ 27ನೇ ಪದ್ಯ. ಏನ್ ಮಾಡ್ತಾನೆ ದೇವರು, ಎಷ್ಟು ಚಮತ್ಕಾರ ಮಾಡ್ತಾನೆ ನೋಡ್ಕೊಳ್ರಿ. ಬೇಡದಲೆ ಕೊಡು ತಿಪ್ಪ ಸುರರಿಗೆ, ಬೇಡದಲೆ ಕೊಡು ತಿಪ್ಪ ಸುರರಿಗೆ, ಬೇಡಿದರೆ ಕೊಡು ತಿಹನು ನರರಿಗೆ, ಬೇಡು ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷತ್ಥ. ಮೂಢರನು ದಿನ ಧರ್ಮ ಕರ್ಮವ ಮಾಡಿದರು ಸರಿ, ಐಹಿಕ ಫಲಗಳ ನೀಡಿ ಉನ್ಮತ್ತರನು ಮಾಡಿ ಮಹಾನಿರಯ ನೀವ. ಈ ಸಂಧಿ ಹೇಳುವಾಗ ಬಹಳ ಕಡೆಗೆ ರೆಫರೆನ್ಸ್ ಹೇಳೀನಿ, ನೆನಪಿಟ್ಕೊಳ್ರಿ. ಪ್ರಾರಂಭದ ದಿವಸದಿಂದ ಇವತ್ತಿನ ತನಕಾನು ಇದಕ್ಕೆ ಸಂಬಂಧಿಸಿದ ಪದ್ಯ ಹಿಂದಿನ ಸಂಧಿ ಒಳಗೆ ಇದ್ದದನ್ನ ಹೇಳಿನಿ. ಈ ಸರ್ತಿ ಮುಂದಿನ ಸಂಧಿ ಒಳಗೆ ಇದ್ದದ್ದು ಹೇಳಿಗತ್ತೀನಿ. ಅಂದ್ರೆ ಈ ಸಂಧಿ ಬಂದಾಗ ಈ ಸಂಧಿ ಪದ್ಯ ನೆನಪಿರ್ಬೇಕು. ಜಗನ್ನಾಥದಾಸರು ಇಲ್ಲೇನು ಸಣ್ಣ ಬೀಜ ಹಾಕಿರ್ತಲ್ಲ, ಗಿಡ ಆಗಿರ್ತ ಅಷ್ಟೊತ್ತಿಗೆ ಹೋಗೋ ಹೊತ್ತಿಗದು ಏನ್ ಹೇಳಿದ್ರು? ದೇವತೆಗಳಿಗೆ ಸುಖ ಕೊಡ್ತಾನ. ಎಷ್ಟು ದೇವತೆಗಳ ಮೇಲೆ ನೋಡ್ರಿಪ್ಪ ಅಂದ್ರೆ ಒಂದ್ ಚಮತ್ಕಾರ ಹೇಳ್ತಾರೆ. ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀನಿ ಕೇಳ್ರಿ. ಏನು ಅಂದ್ರೆ
ದೇವತೆಗಳಿಗೆ ಭಗವಂತ ಸುಖ ಕೊಡ್ತಾನಲ್ಲ, ಹ್ಯಾಕ್ ಕೊಡ್ತಾನೆ ಅಂದ್ರೆ ಬೇಡಿದ್ರೆ ಕೊಡ್ತಾನ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ. ಬೇಡಿದ್ರೆ ಕೊಡೋದಲ್ಲ, ದೇವತೆಗಳು ಬೇಡೋದೇ ಇಲ್ಲ. ಎಂದೂ ದೇವತೆಗಳು ಸುಖ ಬೇಕು ಅಂತ ಬೇಡೇ ಇಲ್ಲ, ಆದ್ರೆ ಕೊಡ್ತಾ ಹೋಗ್ತಾನ. ದಾಸರಂತಾರೆ, ಬೇಡದಲ್ಲೇ ಕೊಡು ತಿಪ್ಪ ಸುರರಿಗೆ. ದೇವತೆಗಳಿಗೆ ಸುಖ ಕೊಡ್ತಾನೆ ಅನ್ನೋ ಅಂಶವನ್ನ ಪಿತೃಗಣ ಸಂಧಿಯಲ್ಲಿ ಹೇಳಿದರು. ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಹೇಳ್ತಾರೆ ಬೇಡದೇನೆ ಕೊಡ್ತಾನೆ, ಹೊಸ ಅಂಶ ಸೇರಿಸಿ. ಇಲ್ಲಿ ಸುಖ ಕೊಡ್ತಾನೆ ಅಂತ ಹೇಳಿದ್ರು, ಅಲ್ಲಿ ಬೇಡದೆ ಕೊಡ್ತಾನೆ ಅಂತ ಹೇಳಿದ್ರು. ಆಯ್ತು, ಒಂದು ಹೊಸ ಅಂಶ ಸೇರಿಸಿ. ದೇವತೆಗಳ ಕಥೆ ಮುಗೀತಲ್ಲ. ನಮಗೆ ಸಂಸಾರ ಕೊಡ್ತಾನೆ, ಸುಖ ದುಃಖ ಎರಡು ಕೊಡ್ತಾನೆ. ನಮಗೆ ಹೆಂಗ್ ಕೊಡ್ತಾನೆ ಅಂತ ಕೇಳಿದ್ರೆ, ಬೇಡಿದರೆ ಕೊಡು ತಿಗನು ನಡ ನರರಿಗೆ. ಬೇಡಬೇಕು, ಕೊಡು ಅಂತ ಕೇಳಿದ್ರೆ ಕೊಡ್ತಾನ. ದೇವತೆಗಳು ಕೇಳದೇ ಇದ್ರೂ ಕೊಡ್ತಾನೆ, ನಾವು ಕೇಳಿದ್ರೆ ಕೊಡ್ತಾನೆ. ಇಷ್ಟೇ ವ್ಯತ್ಯಾಸ. ಕೇಳಿದಾಗ ನಮಗೆ ಕೊಡ್ತಾನೆ, ಕೇಳದೆಯೇ ದೇವತೆಗಳಿಗೆ ಕೊಡ್ತಾನೆ. ದೈತ್ಯರಿಗೆ ಕೇಳಿದ್ರು ಕೊಡಕ್ಕೆ ಮುಗಿದು ಕೆಲಸ. ಪಾಪ ಬಾಯ್ ಬಡ್ಕೋಬೇಕು, ಕೊಡೋ 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 ಅಂದ್ರು. ಬೇಡಿ ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ಅವರಿಗೆ ಸುಖ ಕೊಡು ಅಂತ ಕೇಳಿದ್ರು ಕೊಡೋದಿಲ್ಲ. ಏನ್ ಕೊಡ್ತಾನೆ ಅಂದ್ರೆ ದುಃಖ ಕೊಡ್ತಾ ಇರ್ತಾನೆ. ಅದ್ರ ಇಲ್ಲಿ ಹೇಳಿದ್ರು, ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗ ವಿರತ ಸುಧಾಮ ಸಖ. ಅರ್ಥ ಆಯ್ತಾ? ಈ ಪದ್ಯ ಪದ್ಯಕ್ಕೆ ಸಂಬಂಧ ಏನು ಎಂಬುದನ್ನು ನೆನಪಿಟ್ಟುಕೊಂಡು ಏನು ಹೊಸ ಅಂಶ ಹೇಳಿದ್ರು ಅಂತ ಒಂದು ಚಿಂತನೆಯನ್ನು ಮಾಡ್ರಿ. ದೇವತೆಗಳಿಗೆ ಭಗವಂತ ಸುಖಪ್ರದನಾಗಿದ್ದಾನೆ, ಕೇಳದೇ ಇದ್ರು. ನಮಗೆ ಸುಖಪ್ರದನಾಗಿದ್ದಾನೆ, ಕೇಳಿದರೆ. ದೈತ್ಯರಿಗೆ ಕೇಳಿದರೂ ಸುಖಪ್ರದನಾಗಿಲ್ಲ. ಈ ಅಂಶವನ್ನ ಇಲ್ಲಿ ಹೇಳ್ರಿ. ಮತ್ತ ಅವರಿಗೆ ಕೆಲವರಿಗೆಲ್ಲ ಕೊಟ್ಟಿರ್ತಾರಲ್ಲ ಮತ್ತ ಅಂತ ಅನಿಸ್ಬೋದು. ಇದು ಕೂತು ಹೇಳ್ತಾರೆ ದಾಸರು. ಕೆಲವರು ಏನೂ ಧರ್ಮ ಕರ್ಮ ಮಾಡ್ತಿರಂಗಿಲ್ಲ ನೋಡ್ರಿ. ಈ ಪ್ರಶ್ನೆ ಇವತ್ತಿಗೆ ಬಹಳದ. ಆರಾಮಿದ್ದಾರೆ ನೋಡ್ರಿ, ಅವ್ರು ಒಂದ್ ದಿವ್ಸ ಸಂಧ್ಯಾ ಅವನಿಲ್ಲ, ದೇವ್ರ ಪೂಜೆ ನಾವು ಮಾಡ್ತೀವಿ, ನಮಗ ಎಲ್ಲ ಬಡ್ಕೋತಿರ್ತಾವ. ಇದನ್ನ ನಾವ್ ಎಷ್ಟು ಸಲ ಅನ್ಕೊಂಡಿಲ್ಲ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ. ಅಂದ್ರೆ ಇದರಿಂದ ಏನಾಗ್ತದ ಅಂದ್ರೆ, ಮೊದಲನೇ ಅಂಶ ಏನು ಅಂದ್ರೆ ಧರ್ಮದ ಮೇಲೆ ನಮಗೆ 100% ವಿಶ್ವಾಸ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ಪ್ರಶ್ನೆ ಬಂದದ. ಅವರಿಗೆ ಆರಾಮಿದ್ದಾರ, ನಾವ್ ಆರಾಮಿಲ್ಲ, ಧರ್ಮ ಮಾಡಿಯೂ ನಾವ್ ಆರಾಮಿಲ್ಲ ಅಂತೀವಿ ಅಂದ್ರೆ ಸ್ವಲ್ಪ ನಮಗೇನೋ ಅದ್ರಲ್ಲಿ ಧರ್ಮದ ಬಗ್ಗೆ ಅಶ್ರದ್ಧೆ ಮೂಡೋದು. ಅದಕ್ಕೆ ಜಗನ್ನಾಥ ದಾಸರಿ ಇದೇನು ಈಗ 27ನೇ ಪದ್ಯ ಹೇಳಿದ್ನಲ್ಲ, ಇದು ಪಿತೃಗಣ ಇದರಲ್ಲಿ ಬಿಂಬ ಪ್ರತಿಭಾ ಸಂಧಿಯಲ್ಲಿ ಅಲ್ಲಿ ಉತ್ತರ ಹೇಳ್ತಾರೆ. 24, 27 ಅಲ್ಲಿ ಉತ್ತರ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಮೂಢರು ಅನುದಿನ ಮಾಡುವ ಧರ್ಮಕರ್ಮ ಮಾಡಿದ ಅಧಿಕ ಫಲಗಳ ನೀಡಿ ಉನ್ಮತ್ತರನ್ನು ಮಾಡಿ ಮಹಾನಿರಯ ನೀವ ಕೊಟ್ಟು ಬಿಡ್ತಾನವ. ಆದ್ರೆ ಈಗೇನು ಕೊಟ್ಟಿರ್ತಾನ ನೋಡ್ರಿ, ಅದರಿಂದ ಅವರು ಉನ್ಮತ್ತರಾಗಿರ್ತಾರೆ. ಮಹಾ ಉನ್ಮತ್ತರಾಗಿ ಮಾಡಬಾರದನ್ನೆಲ್ಲ ಮಾಡಿ ನೋಡಿ. ಅಂಥವ್ರು ಹಂಗೆ ಇರ್ತಾರೆ ನೋಡಿ. ನಿಮ್ಗೆಲ್ಲ ಗೊತ್ತಿದೆ, ಅನುಭವ ಇದೆ. ಮಾಡಬಾರದನ್ನ ಮಾಡಿ ಕೊನೆಗೆ ನಿರಯವನ್ನ ಹೊಂದ್ತಾರೆ, ನರಕವನ್ನ ಹೊಂದ್ತಾರೆ. ನಮಗೆ ಯಾವುದು ನರಕದಲ್ಲಿ ಆಗಬೇಕಾಗಿದೆಯಲ್ಲ ಅದನ್ನ ಕಡಿಮೆ ಮಾಡಿ ಇಲ್ಲೇ ಮುಗಿಸಿ ಅಲ್ಲಿಗೆ ಅನುಕೂಲ ಮಾಡಿಕೊಡ್ತಾರೆ. ಇಷ್ಟೇ ವ್ಯತ್ಯಾಸ. ಅವರಿಗಿಲ್ಲಿ ಸುಖ ಉಳಿಸಿಬಿಟ್ಟು ಏನ್ ಶಿಕ್ಷೆ ಕೊಡೋದಿಲ್ಲ, ಎಲ್ಲಾನು ಒಯ್ದು ಅಲ್ಲೇ ಇಡ್ತಾನೆ. ನಾವು ಮಾಡಿದ ತಪ್ಪುಗಳಿಗೆ ನಮಗೆ ಶಿಕ್ಷೆ ಏನಾಗಬೇಕಾಗ್ಯದ ಅದನ್ನ ಅಲ್ಲಿ ಕೊಡೋಕ್ಕಿಂತ ಇಲ್ಲಿ ಕೊಟ್ಟು ಮುಗಿಸಿ ಕಡಿಮೆ ಮಾಡಿ ಕಳಿಸ್ಬಿಡ್ತಾನೆ. ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮತ್ತೆ ಮಾತಾಡೋದಿದೆ, ಚರ್ಚೆ ಇದೆ. ಮತ್ತೆ ಆಮೇಲೆ ಯಾವಾಗಾದ್ರೂ ಧರ್ಮದ ಬಗ್ಗೆನೇ ಮಾತಾಡುವಾಗ ಹೇಳ್ತೇನೆ, ಈಗ ಅದರ ಪ್ರಸಂಗ ಇಲ್ಲ. ಅದರಿಂದ ಭಗವಂತ 3 ತರಹದ ಜೀವರಾಶಿಗಳಿಗೆ 3 ತರಹದ ವಿಷಯವನ್ನ ಉಣಿಸ್ತಾನೆ. ಸುಧಾಮ ಸಖ ಇಷ್ಟ ಹೇಳಿದ್ರು. ಇಷ್ಟಾಗಿ ಮುಂದೊಂದು ತಮಾಷೆ ಹೇಳುತ್ತಾರೆ. ಶಾಸ್ತ್ರಜ್ಞಾನ ಇಲ್ಲ, ಅಧ್ಯಾತ್ಮ ಜ್ಞಾನ ಇಲ್ಲ, ಪಾಠ ಪ್ರವಚನಗಳು, ಜಪ, ಪಾರಾಯಣ, ಹೋಮ ಇದು ಯಾವುದಿಲ್ಲ. ಬರೇ ತೀರ್ಥಯಾತ್ರೆ, ದೇಶ ಸುತ್ತಿದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಮಾಡಿದ್ರೆ ಎಷ್ಟು ಪೆದ್ದನಿದ್ದಿ ಅಂತ ಬೈತಾರೆ. ದೇಶವ ಸುತ್ತಿದೆ ದೇಹ ಯಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ ಬ್ರಹ್ಮಾತ್ಯಖಿಲ ಚೇತನರು ಭೂಸಲಿಲ ಪಾವಕ ಸಮೀರ ಕಶ ಮೊದಲಾದ ಅಖಿಲ ತತ್ವ ಪರೇಶ ಗಿವ ಅಧಿಷ್ಠಾನವೆಂದರ್ಚಿಸು ಅನವರತ. ದೇಶವ ಸುತ್ತಿ ಏನ್ ತೀರ್ಥಯಾತ್ರೆ ಮಾಡಿದ್ದೆ, ಹೋಗಿದ್ದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ, ಎಲ್ಲಾರಿಗೂ ಬೈಲಿಕತ್ತಾರ ಜಗನ್ನಾಥ ದಾಸರು. ನಾವೆಲ್ಲ ತೀರ್ಥಯಾತ್ರೆ ಹೆಂಗ್ ಮಾಡಿರ್ತೀವಿ ಅಂದ್ರ, ಪ್ರಾಮಾಣಿಕವಾಗಿ ವಿಚಾರ ಮಾಡಿದ್ರೆ ತೀರ್ಥಯಾತ್ರಕ್ಕಿಂತ ತೀರ್ಥ ಪ್ರಶ್ನೆ ಜಾಸ್ತಿ ಇರ್ತದೆ. ಅವಾಗ ತೀರ್ಥಯಾತ್ರಕ್ಕಿಂತ
ತೀರ್ಥಪಾನ ಜಾಸ್ತಿ ಇರ್ತದೆ ನಮಗೆ. ಹೋಗಿ ಇಳಿದ ಕೂಡಲೇ ಮೊದ್ಲು ಏನ್ ಮಾಡ್ತೀವಿ ನೋಡ, ಪ್ರಾಮಾಣಿಕವಾಗಿ ಹೇಳ್ರೆ, ಮತ್ತೆ ಹೋಗಿ ಇಲ್ಲಿಂದ ಫಸ್ಟ್ ಹೋಗಿ ಇಳಿದ್ವಿ, ಇಳಿದ ಕೂಡಲೇ ಫಸ್ಟ್ ರೂಮ್ ಎಲ್ರಿಪ್ಪ, ನಮ್ಗೆ ವ್ಯವಸ್ಥೆ ಇಲ್ಲಿ ಫಸ್ಟ್ ರೂಮಿನ ಚಿಂತೆ. ನಮ್ಗೇನ್ ಚಿಂತಿಲ್ಲ ಅಂದ್ರೆ ಈ ಊರಿನಾಗ ಯಾವ ನದಿ ಹರಿತದೆ, ಆ ನದಿ ಒಳಗೆ ಧ್ಯೇಯ ಮೂರ್ತಿ ಯಾರು, ನದಿ ಸ್ನಾನಕ್ಕೆ ಹೋಗ್ಬೇಕಾರ ಸಂಕಲ್ಪ ಯಾರು ಹೇಳ್ತಾರೆ, ಅವ್ರನ್ನ ಯಾರು ಕರ್ಕೊಂಡು ಹೋಗ್ಬೇಕು, ಸಂಕಲ್ಪ ಮಾಡುವಾಗ ಅನುಸಂಧಾನ ಏನಿರ್ಬೇಕು, ಸ್ನಾನ ಮಾಡ್ಬೇಕಾದ್ರೆ ನದಿ ನೀರು ಹರ್ಕೊಂಡು ಹೋಗ್ತದೆ, ಸ್ನಾನ ಆದ್ಮೇಲೆ ಅರ್ಘ್ಯ ಪ್ರದಾನ ಏನ್ ಮಾಡ್ಬೇಕು, ಈ ಕ್ಷೇತ್ರದಲ್ಲಿದ್ದ ಭಗವಂತನ ಮಹಿಮೆ ಏನು, ಇದು ಯಾವುದು ಬರಲ್ಲ. ಫಸ್ಟ್ ರೂಮ್, ಆ ರೂಮು ಪಾಪ ಮತ್ತೆಲ್ಲ ಅಟ್ಯಾಚ್ ಇರ್ಬೇಕ್ರಿ, ಎಲ್ಲ ಅಟ್ಯಾಚ್ ಅದ ಇಲ್ಲ, ನಮ್ಗೆ ಅಲ್ಲೇ ಇಳಿಸ್ರಿ ನೀವು, ಮತ್ತೆ ಮೆಟ್ಲು ಹತ್ರ ಇಳಿಸ್ರಿ, ಇಳಿಲಿಕ್ಕೆ ಹತ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ಬೇಕು, ಉಳಿದವರೆಲ್ಲರೂ ಇಳ್ಕೊಂಡು ಸಾಯಿ, ನಮ್ಗೆ ಸಂಬಂಧ ಇಲ್ಲ, ನಾವು ಇಲ್ಲೇ ಇಳಿಬೇಕು ಅಂತ ಹೇಳಿ ಅಲ್ಲೇ ಇಳಿದು, ಅದು ಒಂದು ಇದೇ ಅಂತಾರಲ್ಲ ನಿರ್ಮಾಲ್ಯ ವಿಸರ್ಜನೆ ಅಂತ ನೋಡ್ರಿ, ಫಸ್ಟ್ ಒಂದು ಬಾತ್ರೂಮ್ನಾಗ ಮುಗಿಸ್ಕೊಂಡು ಬಂದು ತಗೊಂಡು ಇನ್ನೇನು ಸ್ಥಾನಕ್ಕೆ ಹೋಗೊಂಡ್ರಪ್ಪ ಅಂತ ಮುಂದೆ ಶುರು ಆಗ್ತಾವ. ನೀವು ಯಾಕೆ ನಮ್ಮ ತೀರ್ಥಯಾತ್ರೆ ಯಾಕೆ ಬೇಕಾಗಿತ್ತು? ಈ ತೀರ್ಥಯಾತ್ರೆ ಮಾಡಬೇಡ್ರಿ, ಪ್ರಯೋಜನವೇ ಇಲ್ಲ, ನಿಷ್ಪ್ರಯೋಜನ, ಸುಮ್ಮನೆ ದೇಹಾಯಾಸ, ಹಣ ವ್ಯರ್ಥ. ನೀವೊಂದು ಕೆಲಸ ಮಾಡ್ರಿ, ತೀರ್ಥಯಾತ್ರೆ ಅಂತ ಹೆಸರು ಹೇಳ್ಬೇಡ್ರಿ, ಪಿಕ್ನಿಕ್ ಹೋಗ್ತೀವಿ ಅಂತ ಹೇಳ್ರಿ, ಅವಶ್ಯವಾಗಿ ಹೋಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ತೀರ್ಥಯಾತ್ರ ಅಂದು ಅದನ್ನೇ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡ್ರಿ ಅಂದ್ರೆ ಏನ್ ಪ್ರಯೋಜನ ಬಂತು? ವಿದುರನ ಬಗ್ಗೆ ಭಾಗವತ ತೃತೀಯ ಸ್ಕಂದದಲ್ಲಿ ಹೇಳುವಾಗ ವಿದುರನ ಬಗ್ಗೆ ಹೇಳ್ತಾನೆ, ಯಾತ್ರೆ ಮಾಡಿದಂತೆ ವಿದುರ ಹಾಗೆ ಮಾಡಿದ ಯಾತ್ರೆ ಅಂದ್ರೆ ಏನ್ ಅದ್ಭುತ ಯಾತ್ರೆ ಅಂತ ಹೇಳ್ತಾ. ಇಲ್ಲೇನು ವೃತ್ತ ನಿಯಮಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಎಲ್ಲಾ ವೃತ್ತ ನಿಯಮ ಅಲ್ಲಿ ಮಾಡಿದ್ದಂತೆ, ನೆಲದ ಮೇಲೆ ಉಣ್ತಿದ್ದಂತೆ, ಏಕಭುಕ್ತ ಮಾಡಿದ್ದಂತೆ, ನೆಲದ ಮೇಲೆ ಮಲಗಿದ್ದಂತೆ, ಏನ್ ವೃತ್ತಗಳನ್ನ ಮಾಡಿದ ಎಲ್ಲಾದ್ರೂ ಪುಣ್ಯಾತ್ಮ. ಅದಕ್ಕೆ ಜಗನ್ನಾಥದಾಸರು ಫಲವಿದು ಮಾಡುವುದಕ್ಕೆ ಹೇಳುವಾಗ, ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪಾರತ್ರಿಕ ಪಡೆಬುದೇ ಫಲವಿದು ಬಾಳುವುದಕ್ಕೆ. ಯಾತ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ, ಸುಮ್ಮನೆ ದೇಹ, ಅದನ್ನೇ ಅಂತಾರೆ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ, ಬರೇ ಸುತ್ತೋದು ದೇಹಾಯಾಸಗೊಳಿಸೋದು, ಕಾಮ್ಯ ಕರ್ಮ ಮಾಡೋದು ಬೇಡ. ಒಂದ್ ಕೆಲಸ ಮಾಡಿ, ಇಷ್ಟೇ ಸರಳ ಅನುಸಂಧಾನ ಮಾಡಿಬಿಡ್ರಿ. ಏನು? ಬ್ರಹ್ಮಾದಿ ಅಖಿಲ ಚೇತನರು ಪರಾವರೇಶಗೆ ಅಧಿಷ್ಠಾನವೆಂದರ್ಚಿಸು ಅನವರತ. ಪರಾವರೇಶಗೆ ಅಧಿಷ್ಠಾನ, ನಾವು ಏನೇನ್ ನೋಡ್ತೀವಿ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದ್ದೆಲ್ಲ ವಿಷ್ಣು ಪೂಜೆ. ನೀವೇನ್ ಕಾಣ್ತೀರಿ ಎಲ್ಲವನ್ನೂ ಭಗವಂತನ ಮೂರ್ತಿ ಅಂತ ಚಿಂತನೆ ಮಾಡಿ. ಇದು ಬಹಳ ಅನುಕೂಲ ನೋಡ್ರಿ. ಇಲ್ಲೇನು ಅಭಿಷೇಕ ಇಲ್ಲ, ನೈವೇದ್ಯ ಇಲ್ಲ, ಇಲ್ಲೇನು ವಸ್ತ್ರ ಇಲ್ಲ, ಏನಿಲ್ಲ, ಎಲ್ಲ ಪಾಪ ರೆಡಿನೇ ಇರ್ತಾವೆಲ್ಲ, ನೋಡೋದು ಕೈ ಮುಗಿದ್ರು ಅಷ್ಟೇ ಕೆಲಸ. ಯಾರು ಕಾಣ್ತಾರೆ ಅವರಲ್ಲಿ ದೇವರನ್ನ ಅನುಸಂಧಾನ ಮಾಡಿಕೊಳ್ಳ್ರಿ, ಭಗವಂತನ ಅಧಿಷ್ಠಾನ ಎಂಬ ಚಿಂತನೆಯನ್ನು ಮಾಡ್ರಿ ಅಂತ ಈ ಮಾತನ್ನು ಹೇಳ್ತಾರೆ. ಎರಡಂಶ, ಯಾಂತ್ರಿಕವಾಗಿ ತೀರ್ಥಯಾತ್ರೆ ಮಾಡೋಕ್ಕಿಂತ ಸರ್ವತ್ರ ಭಗವಂತನಿದ್ದಾನೆ ಎಂಬ ಅನುಸಂಧಾನದಿಂದ ತೀರ್ಥಯಾತ್ರೆ ಮಾಡಬೇಕು, ಪೂಜೆಯನ್ನ ಮಾಡಬೇಕು ಎಂಬ ಅಂಶವನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಇದಾದ ಮೇಲೆ ಇನ್ನೊಂದು ಮತ್ತೆ ಹೊಸ ವಿಷಯ, ಸ್ವಲ್ಪ ಜಟಿಲಾದ ಪ್ರಮೇಯದ ಹೇಳೋ ಪ್ರಯತ್ನವನ್ನ ಮಾಡೋಣ. ಎರಡು ವಿಧದಲ್ಲಿ ಲೋಕದೊಳು ಜೀವರುಗಳಿಬ್ಬರು ಸಂತತ ಕ್ಷರ ಅಕ್ಷರ ವಿಲಿಂಗ ಸಲಿಂಗ ತ್ರಿಜ್ಯ ಭೇದದಲ್ಲಿ ಕರೆಸುವುದು ಜಡ